ಎಸ್ ತಗ್ ಲೈಫ್ ಸಿನಿಮಾಕ್ಕೆ ಕರ್ನಾಟಕದಲ್ಲಿ ಭಾರಿ ವಿರೋಧ. ಎಸ್ ತಗ್ ಲೈಫ್ ಸಿನಿಮಾಕ್ಕೆ ಕರ್ನಾಟಕದಲ್ಲಿ ವಿರೋಧ. ಕರ್ನಾಟಕದಲ್ಲಿ ತಗ್ ಲೈಫ್ ಸಿನಿಮಾ ಬಂದ್. ತಮಿಳಿನಿಂದಲೇ ಕನ್ನಡ ಜನಿಸಿದ್ದು ಎನ್ನುವಂತಹ ಹೇಳಿಕೆ. ನಟ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶ. ರಾಜ್ಯದಲ್ಲಿ ತಗ್ ಲೈಫ್ ಸಿನಿಮಾ ನಿಷೇಧ ಕೂಗು. ಕ್ಷಮೆ ಕೇಳುವವರೆಗೂ ನಿಷೇಧಿಸುವಂತೆ ಕನ್ನಡ ಸಂಘಟನೆಗಳ ಆಗ್ರಹ. ತಮ್ಮ ಮಾತೃಭಾಷೆ ವೈಭವೀಕರಿಸುವ ಭರದಲ್ಲಿ ವಿವಾದ. ಬಳಿಕ ನಾನು ಕ್ಷಮೆಯಾಚನೆ ಮಾಡೋದಿಲ್ಲ ಅಂತ ಕಮಲ್ ದವಲತ್. ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಬಹುಭಾಷಾ ನಟ ಕಮಲ್ ಹಾಸನ್ ರಿಂದ ಕ್ಷಮೆ ಕೇಳಿಸುತ್ತೇವೆ ಫಿಲ್ಮ್ ಚೇಂಬರ್. ಇಲ್ಲವಾದ್ರೆ ರಾಜ್ಯದಲ್ಲಿ ತಗ್ ಲೈಫ್ ಸಿನಿಮಾ ರಿಲೀಸ್ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟನೆ. ಕಮಲ್ ಹಾಸನ್ ಅವರು ಡಾಕ್ಟರ್ ಶಿವರಾಜ್ ಕುಮಾರ್ ಎದುರುಗಡೆನೆ ಕನ್ನಡವನ್ನ ತಗ್ಗಿಸಿ ಮಾತನಾಡಿದ್ದು. ಯಾವ ಕನ್ನಡಿಗರು ಕೂಡ ಅದನ್ನ ಒಪ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡಕ್ಕೆ 2,500 ವರ್ಷಗಳಷ್ಟು ಇತಿಹಾಸ ಇದೆ. ಕನ್ನಡ ಆ ಒಂದು ಲಿಪಿಯನ್ನ ಆಂಜನೇಯ, ಹನುಮಂತ ಕೂಡ ಬರೆದಿದ್ದುಂಟು. ಆ ಒಂದು ಹಿಸ್ಟ್ರಿಯೂ ಕೂಡ ಗೊತ್ತಿರಬೇಕು. ನೀವು ಕನ್ನಡವನ್ನ ತುಷ್ಟವಾಗಿ ಕಾಣುವುದು, ಕನ್ನಡ ನಾಡಿನಲ್ಲಿರುವವರು ಯಾರೂ ಅದನ್ನ ಸಹಿಸೋದಿಲ್ಲ. ತಗ್ ಲೈಫ್ ಸಿನಿಮಾಕ್ಕೆ ಕರ್ನಾಟಕದಲ್ಲಿ ಭಾರಿ ವಿವಾದ ಎದುರಾಗ್ತಾ ಇದೆ. ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕರ್ನಾಟಕದಲ್ಲಿ ತಗ್ ಲೈಫ್ ಸಿನಿಮಾ ಬ್ಯಾನ್ ಅನ್ನುವಂತಹ ವಿಚಾರ ಈಗ ಕೂಗಿ ಹೇಳ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರು. ತಮಿಳಿನಿಂದಲೇ ಕನ್ನಡ ಜನಿಸಿದ್ದು ಅನ್ನೋದನ್ನ ಯಾರೂ ಕೂಡ ಸಹಿಸೋಕೆ ಸಾಧ್ಯವಾಗುವುದಿಲ್ಲ. ಹುಟ್ಟಿದರೆ ಇದೇ ನಾಡಿನಲ್ಲಿ ಹುಟ್ಟಬೇಕು ಅಂತ ಹೇಳಿ ಒಂದಿಷ್ಟು ಜನ ಯಾಕೆ ಕರ್ನಾಟಕದಲ್ಲಿರುವವರೆಲ್ಲರೂ ಅಂದ್ಕೊಳ್ತಾ ಇರಬೇಕಾದ್ರೆ ತಮಿಳಿನಿಂದಲೇ ಕನ್ನಡ ಜನಿಸಿದ್ದು ಅಂತ ಹೇಳಿರುವಂತಹ ಮಾತನ್ನ ಯಾರು ಕೂಡ ಕನ್ನಡಿಗರು ಅರಗಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಹಿರಿಯ ಕಲಾವಿದರಿದ್ದೀರಿ, ತಿಳ್ಕೊಂಡವರಿದ್ದೀರಿ, ಇತಿಹಾಸದ ಪ್ರಜ್ಞೆ ಇರುತ್ತೆ. ಮಾತನಾಡಬೇಕಾದ್ರೆ ನಿಮ್ಮ ಭಾಷೆಯನ್ನ ವೈಭವೀಕರಿಸುವ ಭರದಲ್ಲಿ ಕನ್ನಡವನ್ನ ತುಳಿಯೋದು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಕಮಲ್ ಹಾಸನ್ ಅವರ ವಿರುದ್ಧ ಕನ್ನಡಿಗರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ತಗ್ ಲೈಫ್ ಸಿನಿಮಾ ನಿಷೇಧ ಅಂತ ಹೇಳಿ ಕೂಗನ್ನ ಹೇಳ್ತಾ ಇದ್ದಾರೆ. ಕ್ಷಮೆ ಕೇಳೋವರೆಗೂ ನಿಷೇಧ ಮಾಡ್ತೀವಿ ಅಂತ ಹೇಳಿ ಕನ್ನಡ ಸಂಘಟನೆಗಳು ಆಗ್ರಹವನ್ನ ಪಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಒಂದು ಮಾತಾಡ್ತಾರೆ. ಏನ್ ಮಾತಾಡ್ತಾರೆ? ನಾನು ಹೇಳಿದ್ ಸರಿ ಇದೆ, ನಾನೇನು ತಪ್ಪಾಗಿ ಹೇಳಿಲ್ಲ, ನಾ ಕ್ಷಮೆ ಕೇಳೋದಿಲ್ಲ. ಇದೇ ದೌಲತ್ತು ಕನ್ನಡಿಗರಿಗೆ ಮತ್ತೆ ಕೆರಳುವಂತೆ ಮಾಡಿದೆ. ಅವರ ತಗ್ ಲೈಫ್ ಸಿನಿಮಾ ಈ ಕಡೆ ಬಿಡುಗಡೆ ಆಗುವುದು ಬೇಡ ಅಂತ ಹೇಳಿ ಕರ್ನಾಟಕದೆಲ್ಲ ಕಡೆಯಲ್ಲೂ ಕೂಡ ಹೋರಾಟಗಳು ನಡೀತಾ ಇದೆ. ಬಾಯ್ಕಟ್ ಅಂತ ಈ ಒಂದು ಟ್ಯಾಗ್ ಲೈನ್ ನಲ್ಲೂ ಕೂಡ ಒಂದಿಷ್ಟು ಹೋರಾಟಗಳು ನಡೀತಾ ಇದೆ. ತಮ್ಮ ಮಾತೃಭಾಷೆಯನ್ನ ವೈಭವೀಕರಿಸುವಂತಹ ಭರದಲ್ಲಿ ವಿವಾದಗಳನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಬಳಿಕ ನಾನು ಕ್ಷಮೆ ಯಾಚಿಸೋದಿಲ್ಲ ಅಂತ ಹೇಳಿ ಕಮಲ್ ದವಲತ್ನಲ್ಲಿ ಮಾತನಾಡಿದ್ದು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಬಹುಭಾಷಾ ನಟ ಕಮಲ್ ಹಾಸನ್ ರಿಂದ ಕ್ಷಮೆಯನ್ನ ಕೇಳಿಸ್ತೇವೆ ಅಂತ ಫಿಲ್ಮ್ ಚೇಂಬರ್ ಅವರು ಹೇಳಿದ್ದಾರೆ. ಇಲ್ಲವಾದ್ರೆ ರಾಜ್ಯದಲ್ಲಿ ತಗ್ ಲೈಫ್ಸ್ ರಿಲೀಸ್ ಆಗೋದಿಲ್ಲ ಅಂತ. ಹಿಂದೊಮ್ಮೆ ಗಾಯಕ ಹೇಳಬೇಕಾದ್ರೆ ಅವರನ್ನ ಬ್ಯಾನ್ ಮಾಡಿದ್ರಿ ಅಲ್ವಾ? ಅದೇ ನಿಟ್ಟಿನಲ್ಲಿ ಎಲ್ಲರಿಗೂ ಆಗ್ಬೇಕು. ಎಲ್ಲರಿಗೂ ಒಂದೇ ಶಿಕ್ಷೆ ಆಗಬೇಕು. ಎಲ್ಲರಿಗೂ ಕೂಡ ಒಂದೇ ರೀತಿಯ ನ್ಯಾಯ ಇರಬೇಕು. ಕಮಲ್ ಹಾಸನ್ ಅವರು ಹೇಳಿರುವಂತಹ ವಿಚಾರ ಕನ್ನಡ ನಾಡಿನಲ್ಲಿ ಯಾರೂ ಒಪ್ಪುವುದಿಲ್ಲ.
ಎಸ್, ಕಮಲ್ ಹಾಸನ್ ಅವರ ಈ ಒಂದು ಹೇಳಿಕೆಯನ್ನ ಯಾರು ಕೂಡ ಕನ್ನಡಿಗರು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ತಗ್ ಲೈಫ್ ಎನ್ನುವಂತಹ ಸಿನಿಮಾಕ್ಕೆ ಹೊಡೆತ ಬಿದ್ದಿದೆ ಅನ್ನೋದು ಅಷ್ಟೇ ಸತ್ಯ. ಕ್ಷಮೆ ಕೇಳಿದ್ರೆ ಕನ್ನಡ ನಾಡಲ್ಲಿ ರಿಲೀಸ್ ಮಾಡಿಕೊಳ್ಳಬಹುದು, ಕ್ಷಮೆ ಕೇಳಲ್ಲ ಅಂತಂದ್ರೆ ಬೇಡ, ನಿಮ್ಮ ಸಿನಿಮಾ ಇಲ್ಲಿ ರಿಲೀಸ್ ಆಗೋದಿಲ್ಲ, ನಿಮಗೆ ಬಿಟ್ಟಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.